ದೇಶದ ಕೋಟ್ಯಾಂತರ ಬಡಜನರಿಗೆ ಉದ್ಯೋಗ ಭದ್ರತೆ ಒದಗಿಸಿದ್ದ ಮನರೇಗಾ ಯೋಜನೆಯನ್ನು ರದ್ದು ಮಾಡುವ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಾಗದ ಸ್ಥಿತಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಲುಪಿದ್ದು, ಇಂತಹವರಿಂದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವೇ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಪ್ರಶ್ನಿಸಿದರು. ಮಂಡ್ಯ ನಗರದ ಸಿಲ್ವರ್ ಜುಬ್ಲಿ ಉದ್ಯಾನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಗಳವಾರ ಏರ್ಪಡಿಸಿದ್ದ ಯುವ ಸಮ್ಮೇಳನ ಉದ್ಘಾಟಿಸಿ ಮನರೇಗಾ ಬಚಾವೋ ಸಂಗ್ರಾಮ್ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಬಿಜಿ ರಾಮ್ಜಿಯಿಂದ ಕೂಲಿಕಾರರಿಗೆ ಅನ್ಯಾಯವಾಗುತ್ತಿರುವುದು ಗೊತ್ತಿದ್ದರೂ ಎನ್ಡಿಎ ಮೈತ್ರಿಕೂಟದಲ್ಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಜನೆಯನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಮೌನವಹಿಸಿದ್ದಾರೆ ಎಂದು ಛೇಡಿಸಿದರು. 60 ಪಾರ್ಟಿನೋ 30 ಪಾರ್ಟಿನೋ ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಕೇಳಬೇಕಲ್ಲ. ನೋಡಪ್ಪ, ನೀನು ನಾನು ಪಾರ್ಟ್ನರಲ್ಲಿ ಮಾಡೋಣ, ನಾನು ಇಷ್ಟು ಬಂಡವಾಳ ಹಾಕ್ತೀನಿ, ನೀನು ಇಷ್ಟು ಬಂಡವಾಳ ಹಾಕು. ಸೊ ಇದರಲ್ಲಿ ಬಂದದ್ದನ್ನು ಜನರಿಗೆ ಅನುಕೂಲ ಆಗಲಿ ಅಥವಾ ಲಾಭ ತಗೊಳ್ಳೋಣ, ಏನೋ ಒಂದು ಮಾಡಬೇಕು ಅಂದರೆ ಇಬ್ಬರು ಮಧ್ಯೆ ಮಾತಾಡಬೇಕಲ್ಲ. ಒಂದು ರಾಜ್ಯಕ್ಕೂ ಪತ್ರ ಬರಲಿಲ್ಲ, ಒಬ್ಬ ಮುಖ್ಯಮಂತ್ರಿಗಳನ್ನೂ ಕೇಳಲಿಲ್ಲ, ವಿರೋಧ ಪಕ್ಷದವ್ರನ್ನೂ ಕೇಳಲಿಲ್ಲ, ನೇರ ತೀರ್ಮಾನ ತಗೊಂಡು. ಇವ್ರೇನು ಡಿಕ್ಟೇಟರಾ? ನಮ್ಮ ಟ್ಯಾಕ್ಸು, ನಮ್ಮ ದುಡ್ಡು. ಇವತ್ತು ರಾಷ್ಟ್ರದಲ್ಲಿ 100 ರೂಪಾಯಿ ಕಲೆಕ್ಟ್ ಆದರೆ ನಮ್ಮ ರಾಜ್ಯದಿಂದ 13 ರೂಪಾಯಿ ನಮಗೆ ಕೊಡ್ತಾರೆ. ಆದರೆ ಉತ್ತರ ಪ್ರದೇಶ, ಬಿಹಾರಿಗೆ 100 ರೂಪಾಯಿ ಕಲೆಕ್ಟ್ ಆದರೆ 300 ರೂಪಾಯಿ ಕೊಡ್ತಾರೆ ಅವ್ರಿಗೆ ವಾಪಸ್. ಇವತ್ತು ಏನು BJPಯಿಂದ ಸಂಸದರಾಗಿದ್ದಾರೆ, ಜನತಾದಳದಿಂದ ಸಂಸದರಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಹೇಳೋದು ನನಗೇನು ಅರ್ಥ ಆಗ್ತಾರೆ. ಇವತ್ತೇನಾದ್ರೂ ಜನತಾದಳ ಹೊರಗಡೆ ಇದ್ದರೆ, ಮನ್ರೇಗಾ ಬದಲಾವಣೆ ಮಾಡಿದಾಗ, ಮನ್ರೇಗಾ ಆ್ಯಕ್ಟನ್ನು ಬದಲಾವಣೆ ಮಾಡಿದಾಗ ನಾವೆಲ್ಲ ಜನತಾದಳದವ್ರು ಬೈಯೋದನ್ನು ನೋಡ್ಲಿಕ್ಕೆ ಆಯ್ತಿರಲಿಲ್ಲ. BJPನ ಹಿಂದೆಲ್ಲ ಬೈದಿರೋದು ನೋಡಿದ್ದೀವಿ. ಇವತ್ತು ಡಿಪೆಂಡ್ ಮಾಡ್ಕೋತಾರೆ. ಇವತ್ತು ಅವ್ರಿಗೆ ಅನುಕೂಲ ಆಗಿದೆ, ಕೇಂದ್ರದಲ್ಲಿ ಮಂತ್ರಿ ಕೊಟ್ಟಿದ್ದಾರೆ, ಮುಂದೆ ನೀರನ್ನು ತೆಗೆದು ಮೀನನ್ನು ಹಾಕಿದ್ರು ಒದ್ದಾಡೋ ಥರ ಆಗಿದ್ರು, ರಕ್ಷಣೆ ಕೊಟ್ಟಿದ್ದಾರೆ. ಈಗ ಅವರು ಒಪ್ಪಲೇಬೇಕು. ಇವತ್ತು ಆ ಪರಿಸ್ಥಿತಿಲಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆ ಜನ, ಈ ರಾಜ್ಯದ ಜನ ಮನ್ರೇಗಾ ಬದಲಾವಣೆಯನ್ನು ಪ್ರತಿ ಗ್ರಾಮದ ಪ್ರತಿ ಒಬ್ಬ ಸಾಮಾನ್ಯ ಜನ, ಮಹಿಳೆಯರು, ಕಾರ್ಮಿಕರು, ಸಾರ್ವಜನಿಕರು ವಿರೋಧ ಮಾಡಬೇಕು. ಅವಾಗಷ್ಟೇ ಅವರ ಕಾನೂನನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ. ಇಲ್ಲಿವರೆಗೆ ಆ ಬಿಸಿ ಹತ್ತಿಲ್ಲ ಈ ರಾಷ್ಟ್ರದಲ್ಲಿ. ರಾಜಕೀಯ ಪಕ್ಷಗಳಲ್ಲ, ಇದು ನಮ್ಮ ಅನುಕೂಲಕ್ಕಲ್ಲ. ನರೇಗಾ ಪ್ರತಿಯೊಬ್ಬರ ಮನೆಯ ಬದುಕನ್ನು ಕಟ್ಟಿಕೊಡ್ತಿದ್ದಂಥದ್ದು. ಮನ್ರೇಗಾದಲ್ಲಿ ಆಗ್ತಕ್ಕಂಥ ಅನೇಕ ಅಸೆಟ್ ಕ್ರಿಯೇಟ್ ಇದೆಯಲ್ಲ, ಅದು ಇವತ್ತು ಯಾವ ಸರ್ಕಾರನೂ ಮಾಡಲಿಕ್ಕಾಗಲ್ಲ. ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ 1 ಕೋಟಿ ಖರ್ಚು ಮಾಡಲಿಕ್ಕೆ ಅವಕಾಶ ಇತ್ತು. ಶಾಸಕ ಪಿ. ರವಿಕುಮಾರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದೇಶವನ್ನು ಹರಾಜು ಮತ್ತು ಅಡವಿಡುವುದನ್ನು ಬಿಟ್ಟು ಉಳಿದೆಲ್ಲ ಕೆಲಸವನ್ನು ಮಾಡುತ್ತಿದೆ. ಕೋಟ್ಯಾಂತರ ಕೂಲಿಕಾರರ ಜೀವನಕ್ಕೆ ಆಸರೆಯಾಗಿದ್ದ ಮನರೇಗಾ ಯೋಜನೆಯನ್ನು ರದ್ದುಪಡಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಕೂಲಿಕಾರರಿಗೆ ಕೊನೆಯ ಮೊಳೆ ಹೊಡೆದಿದೆ ಎಂದು ಆರೋಪಿಸಿದರು. ಬಡವರಿಗೆ ಕೂಲಿ ಕೊಡದೆ ಬೀದಿಗೆ ತಳ್ಳಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿಹಾಕಿ ವಿಬಿಜಿ ರಾಮ್ಜಿ ಎಂಬ ಹೆಸರಿನಲ್ಲಿ ಕೂಲಿಕಾರರ ಹೊಟ್ಟೆಯ ಮೇಲೆ ಹೊಡೆಯಲಾಗಿದೆ. ಇದರ ವಿರುದ್ಧ ಹೋರಾಟ ಅನಿವಾರ್ಯವಾಗಿದ್ದು, ಪ್ರತಿ ಹಳ್ಳಿಯಲ್ಲೂ ಹೋರಾಟ ನಡೆಸಬೇಕೆಂದು ಹೇಳಿದರು. ಇವತ್ತು ಬಿಜೆಪಿ ಸರ್ಕಾರ ದೇಶದಲ್ಲಿ ಬಂದ ಮೇಲೆ ಈ ಭಾರತ ದೇಶವನ್ನ ಹರಾಜು ಹಾಕೋದೊಂದು ಬಿಟ್ಟು, ಇನ್ನೊಬ್ಬ ದೇಶಕ್ಕೆ ಹಣ ಇಡೋದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ದಾರೆ. ಇವತ್ತು ಮನೆಗ್ರಹ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾವನ್ನ ಬಡವರಿಗೆ ಕೆಲಸ ಕೊಡುವಂತ, ಕೂಲಿ ಕೊಡುವಂತ ಹಕ್ಕನ್ನ ಕಚ್ಕೊಳ್ಳೋಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅದಕ್ಕೆ ಕೊನೆ ಮಳೆಯನ್ನ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧ ಜನಾಂದೋಲನ ಮಾಡ್ತಾ ಇದೆ. ಇದು ಏನು ಕಾಂಗ್ರೆಸ್ ಪಕ್ಷನ ಕಟ್ಟಂತ ಕಾರ್ಯಕ್ರಮ ಅಲ್ಲ, ಇಲ್ಲ ನಮಗೇನು ಲಾಭ ಅಲ್ಲ. ಬಡವರಿಗೆ ಕೆಲಸವನ್ನ ಕೊಡ್ತಾ ಇರೋದನ್ನ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸೇರ್ಕೊಂಡು ಇಡೀ ದೇಶವನ್ನ ಬರ್ಬಾದ್ ಮಾಡಿ, ಇಡೀ ದೇಶದಲ್ಲಿ ಅಜಾಗ್ರತೆಯನ್ನ ಸೃಷ್ಟಿಸಿ, ಬಡವರಿಗೆ ಕೂಲಿ ಇಲ್ಲದೆ, ಕೆಲಸ ಇಲ್ಲದೆ ಇಡೀ ಬಡವರನ್ನ ಬೀದಿಗೆ ತರುವುದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮಹಾತ್ಮ ಗಾಂಧಿ ಇಡೀ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು. ಬ್ರಿಟಿಷರ ವಿರುದ್ಧ 300 ವರ್ಷ ಭಾರತೀಯರನ್ನ ಗುಲಾಮರಾಗಿ ಮಾಡಿಕೊಂಡಿದ್ದಂತ ಸಂದರ್ಭದಲ್ಲಿ
ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕೋಸ್ಕರ ವೀರ್ಜಿ ರಾಮ್ಜಿ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಬಂದಂತ ತುಘಲಕ್ ಹಿಟ್ಲರ್ ಆಡಳಿತವನ್ನ ಈ ದೇಶದ ಮೇಲೆ ಏರ್ತಾ ಇದ್ದಾರೆ. ಗೂಡ್ಸೆನೂ ಹಿಂದೂ, ಮಹಾತ್ಮ ಗಾಂಧಿನೂ ಹಿಂದೂ. ಒಬ್ಬ ಹಿಂದೂವನ್ನ ಕೊಲ್ತಾನೆ, ನಮ್ದು ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ. ಒಬ್ಬ ಹಿಂದೂನ ಕೊಲ್ಲೋದನ್ನ ಬಿಜೆಪಿಯರು ಹಿಂದೂ ಸಂಸ್ಕೃತಿ ಅಂತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೇಪಾಳ ಇಷ್ಟ ಅಗಲ ಇದೆ, ನಮ್ಮ ಹಿಂದೂಗಳು ಹೊಡೆದ್ರೆ ನಿಮ್ಗೆ ಹೊಡಿತೀವಿ ಅಂತ ಬಾಂಗ್ಲಾದೇಶಿಗೆ ಹೇಳ್ತಾರೆ. ಮೋದಿ ಮಾತ್ರ ಚುಪ್. ಅಮಿತ್ ಶಾ ನಂದು 78 ಅಡಿ ಉದ್ದ ಅಗಲ, ನಂದು ಹಿಂಗೆ ಹಂಗೆ ಅಂತ ಬಾಣ ಬಿಡ್ತಾನೆ ಇರ್ತಾರೆ. ಶಾಸಕ ಕೆಎಂ ಉದಯ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಮನರೇಗಾ ಯೋಜನೆಯನ್ನು ಕೇಂದ್ರೀಕೃತಗೊಳಿಸಿ ವಿಶ್ವದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಲು ಹೊರಟಿದೆ. ಕಾರ್ಮಿಕರ ಘನತೆ, ಗ್ರಾಮ ಸ್ವರಾಜ್ಯ ಮತ್ತು ರಾಷ್ಟ್ರದ ನೈತಿಕ ಜವಾಬ್ದಾರಿಯನ್ನು ನಾಶಪಡಿಸಿದೆ. ಈ ಕಾಯ್ದೆಯನ್ನು ಹಿಂಪಡೆಯಬೇಕು ಮತ್ತು ಮೂಲ ಮನರೇಗಾ ಕಾಯ್ದೆಯನ್ನು ಮರಳಿ ಜಾರಿಗೊಳಿಸುವವರೆಗೂ ಹೋರಾಟ ನಡೆಸಲಾಗುವುದು ಎಂದರು. ಒಂದು ಹಿಟ್ಲರ್ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಅನ್ನೋ ಹೆಸರನ್ನ ಕಿತ್ತು ಏನ್ ಪಂಚಾಯತಿ ಲೆವೆಲಲ್ಲಿ ನಡೀತಾ ಇತ್ತು ಆ ಕೆಲಸ ಇವತ್ತು ಅಲ್ಲಿ ಕಿತ್ತಾವು ಅಂತ ನಮ್ಮ ಹಳ್ಳಿಲಿ ಗಾದೆ ಹೇಳ್ದಂಗೆ ಎಲ್ಲವನ್ನು ಕಿತ್ಕೊಂಡು ಯಾರು ಕೂಡ ಪಂಚಾಯತಿ ಮಟ್ಟದಲ್ಲಿ ನೀವು ಕೆಲಸ ಮಾಡಂಗಿಲ್ಲ, ಎಲ್ಲರೂ ಡೆಲ್ಲಿ ಪರ್ಮಿಷನ್ ಪಡ್ಕೊಳ್ಳುವಂತ ಒಂದು ಕೆಟ್ಟ ವ್ಯವಸ್ಥೆಯನ್ನ ರೂಪಿಸ್ಕೊಂಡಿದ್ದಾರೆ. ಅದರ ವಿರುದ್ಧ ಹೋರಾಡಲಿಕ್ಕೆ ಇವತ್ತು ನಮ್ಮ ಎಲ್ಲ ಯುವಕರು, ರಾಜ್ಯ ಯುವಕ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಮೊದಲನೇದಾಗಿ ಒಂದು ಹೋರಾಟವನ್ನು ಚಾಲನೆ ಮಾಡಿದಿರಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ನಿಮ್ಮ ಶಕ್ತಿ ಸಂಘಟನೆಯನ್ನ ಇನ್ನೂ ವೃದ್ಧಿಸ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ. ಮಾತಾಡೋವಂಥವ್ರು ಬಹಳ ಚೆನ್ನಾಗಿದ್ದಾರೆ. ಹಾಗಾಗಿ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಲಿ ಗಂಗಾಧರ, ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಉಪಾಧ್ಯಕ್ಷ ಚಲುವರಾಜು, ಮನ್ಮೂಲ್ ನಿರ್ದೇಶಕ ಮಾಜಿ ಶಾಸಕ ಅಪ್ಪಾಜಿಗೌಡ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಯುವ ಕಾಂಗ್ರೆಸ್ ಉಸ್ತುವಾರಿ ನಿಗಮ್ ಭಂಡಾರಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಆರ್ವಿ ದೇವರಾಜು, ಸತೀಶ್ ಸಿದ್ದಾರೂಢ, ಅಂಜನಾ ಶ್ರೀಕಾಂತ್, ಸಿಎಂ ದ್ಯಾವಪ್ಪ ಇತರರು ಉಪಸ್ಥಿತರಿದ್ದರು.